ಹಾಯ್ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶ್ರುತಿ ಮ್ಯಾಮ್. ಹಿಂದಿನ ವಿಡಿಯೋಸ್ಗಳಲ್ಲಿ ನೀವು ನೋಡಿದ್ದೀರಾ ಯಾವ ರೀತಿ ಮಕ್ಕಳಿಗೆ ಕ್ಯಾಪಿಟಲ್ ಲೆಟರ್ ABCD ಬರೆಸಬೇಕು ಅಂತ. ಈ ಒಂದು ವಿಡಿಯೋದಲ್ಲಿ ಇಂಟ್ರಡಕ್ಷನ್ ಆಫ್ ಕ್ಯಾಪಿಟಲ್ ಲೆಟರ್ E ಆ್ಯಂಡ್ F. E ಆ್ಯಂಡ್ F ಲೆಟರ್ಸ್ಗಳನ್ನು ಇಂಟ್ರಡಕ್ಷನ್ ಮಾಡಿ ಅದನ್ನು ಯಾವ ರೀತಿ ಬರೆಸ್ಬೇಕಂತ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಇಲ್ಲಿ ನಾನು ಒಂದು ವರ್ಕ್ಶೀಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಸರ್ಕಲ್ ದ A ಲೆಟರ್ಸ್. ಏನು ಮಾಡಬೇಕಂದ್ರೆ ಈ ಆ್ಯಪಲಲ್ಲಿ ಎಷ್ಟು A ಲೆಟರ್ಸ್ ಇದ್ದಾವಲ್ಲ ಅದಕ್ಕೆ ನಾವು ಸರ್ಕಲ್ ಮಾಡಿಸ್ಬೇಕು. ಮಕ್ಕಳಿಗೆ ಹೇಳಬೇಕು ಈ ರೀತಿ A ಲೆಟರ್ ಎಲ್ಲಿದೆ ಹುಡುಕು, ಅದಕ್ಕೆ ಸರ್ಕಲ್ ಮಾಡು ಅಂತ. ಆಗ ಅವರು ಸರ್ಕಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೋಡಿ, ಈ ರೀತಿ A ಲೆಟರ್ಗಳನ್ನು ನಾವು ಹುಡುಕಿಸಿ ಸರ್ಕಲ್ ಮಾಡಿಸ್ಬೇಕು. ಅವ್ರಿಗೆ ಕೇಳಬೇಕು ಇದು A ಲೆಟರಾ ಅಂತ. ಅಲ್ಲ ಅಂತ ಹೇಳ್ತಾರೆ. ಅವಾಗ ಬಿಟ್ಟು ನೆಕ್ಸ್ಟ್ A ಲೆಟರ್ ಯಾವುದಿರುತ್ತಲ್ಲ ಅದಕ್ಕೆ ನಾವು ಅವರು ಐಡೆಂಟಿಫೈ ಮಾಡಿ ಸರ್ಕಲ್ ಮಾಡೋ ಹಾಗೆ ನಾವು ಹೇಳ್ಕೊಡ್ಬೇಕು. ನೋಡಿ, ಈ ರೀತಿ A ಎಲ್ಲಿದೆ ಅಂತ ಕೇಳಿದಾಗ ಅವ್ರು ತೋರಿಸ್ತಾರೆ. ಅದನ್ನು ನೀವು ಸರ್ಕಲ್ ಮಾಡಿಸ್ಬೇಕು. ನೆಕ್ಸ್ಟು ಸೆಕೆಂಡ್ ಅದೇ ರೀತಿ ನಾವು ಇನ್ನೊಂದು ವರ್ಕ್ಶೀಟನ್ನು ರೆಡಿ ಮಾಡಿದ್ದೀವಿ. ಸರ್ಕಲ್ ದ ಲೆಟರ್ B. ಇಲ್ಲೇ ಏನು ಮಾಡಬೇಕಂದ್ರೆ B ಲೆಟರನ್ನು ಎಲ್ಲಿದೆ ನೋಡಿ, B ಫಾರ್ ಬಾಲ್ ಸರ್ಕಲ್ ಮಾಡಬೇಕು. ನೋಡಿ, ಇದು B ಲೆಟರ್ ಇದೆ ಇಲ್ಲಿ. ಅವರು ಅದನ್ನು ಐಡೆಂಟಿಫೈ ಮಾಡಿ ಸರ್ಕಲ್ ಹಾಕ್ತಾರೆ, ತೋರಿಸ್ಬೇಕು ಅವರಿಗೆ ಈ ರೀತಿ. ಇದು ಬಿನಾ ಅಂತ ಕೇಳಬೇಕು, ಅಲ್ಲ ಅಂತ ಹೇಳ್ತಾರೆ. ಆಗ ಇದು ಅಂತ ಕೇಳಬೇಕು, ಎಸ್ ಅಂತಾರೆ. ಸರ್ಕಲ್ ಮಾಡಿಸೋದಕ್ಕೆ ಹೇಳಬೇಕು. ನೆಕ್ಸ್ಟ್ ಅದೇ ರೀತಿ ಮತ್ತೆ ಇಲ್ಲಿ ಕೂಡ ಒಂದು B ಲೆಟರ್ ಇದೆ, ಅದನ್ನು ಕೂಡ ಸರ್ಕಲನ್ನು ಮಾಡಿಸ್ಬೇಕು. ನೆಕ್ಸ್ಟ್ ಲೆಟರ್ C ಲೆಟರ್ ಇದೆ. ಅದು B ಲೆಟರ್ ಅಲ್ಲ, ಸರ್ಕಲ್ ಮಾಡಿಸ್ಬಾರ್ದು. ಈ ರೀತಿ B ಲೆಟರ್ ಎಲ್ಲಿದೆ ಅಂತ ಕೇಳಿ B ಲೆಟರನ್ನು ನಾವು ಸರ್ಕಲ್ ಮಾಡಿಸ್ಬೇಕು. ಈ ರೀತಿ ಸರ್ಕಲ್ಸ್ ಮಾಡಿಸೋದ್ರಿಂದ ಅವರಿಗೆ ರಿವಿಷನ್ ಆಗುತ್ತೆ. ಇದು ಒಂದು ವರ್ಕ್ಶೀಟ್ ಅವರಿಗೆ ಯೂಸ್ಫುಲ್ ಆಗುತ್ತೆ. ನೆಕ್ಸ್ಟ್ ಈ ಲೆಟರನ್ನು ಯಾವ ರೀತಿ ಇಂಟ್ರಡಕ್ಷನ್ ಮಾಡಿಸ್ಬೇಕು ಅಂತ ತಿಳಿಸ್ತಾ ಇದ್ದೀನಿ ನೋಡಿ. ಇದು ಲೆಟರ್ E, ಕ್ಯಾಪಿಟಲ್ ಲೆಟರ್ E. E ಫಾರ್ ಎನ್ವಲಪ್, E ಫಾರ್ ಎಲಿಫೆಂಟ್, E ಫಾರ್ ಎಗ್. ಈ ರೀತಿ ಇಂಟ್ರಡಕ್ಷನ್ ಕೊಟ್ಟು ನಾವು ಮತ್ತೆ ಈ ಲೆಟರನ್ನು ಏನು ಮಾಡಬೇಕು, ಟ್ರೇಸಿಂಗನ್ನು ಮಾಡಿಸ್ಬೇಕು. ನೋಡಿ, ಯಾವ ರೀತಿ ಟ್ರೇಸಿಂಗ್ ಮಾಡಿಸ್ಬೇಕಂತ ಹೇಳ್ತೀನಿ. ಸ್ಟ್ಯಾಂಡಿಂಗ್ ಲೈನ್, ಸ್ಲೀಪಿಂಗ್ ಲೈನ್, ಸ್ಲೀಪಿಂಗ್ ಲೈನ್, ಸ್ಲೀಪಿಂಗ್ ಲೈನ್, ಕ್ಯಾಪಿಟಲ್ ಲೆಟರ್ E. ಇದೇ ರೀತಿ ನಾವು ಫುಲ್ ಪೇಜನ್ನು ಪ್ರಾಕ್ಟೀಸ್ ಮಾಡಿಸ್ಬೇಕು. ಇದಾದ ನಂತರ ನಾವು ಈ ಕ್ಯಾಪಿಟಲ್ ಲೆಟರ್ Eಯನ್ನು ಡಾಟ್ಸ್ ಹಾಕಿ ಯಾವ ರೀತಿ ಬರೆಸ್ಬೇಕಂತ ತಿಳಿಸ್ತಾ ಇದ್ದೀನಿ ನೋಡಿ. ಸ್ಟ್ಯಾಂಡಿಂಗ್ ಲೈನ್, ಸ್ಲೀಪಿಂಗ್ ಲೈನ್, ಸ್ಲೀಪಿಂಗ್ ಲೈನ್, ಸ್ಲೀಪಿಂಗ್ ಲೈನ್, ಕ್ಯಾಪಿಟಲ್ ಲೆಟರ್ E. ಇದನ್ನು ಕೂಡ ನಾವು ಫುಲ್ ಪೇಜನ್ನು ಪ್ರಾಕ್ಟೀಸ್ ಮಾಡಿಸ್ಬೇಕು. ನೆಕ್ಸ್ಟ್ E ಆದ ನಂತರ F ಲೆಟರನ್ನು ಇಂಟ್ರಡಕ್ಷನ್ ಮಾಡಬೇಕು. ನೋಡಿ, ಇದು F ಫಾರ್ ಫ್ಲವರ್, F ಫಾರ್ ಫಿಶ್, F ಫಾರ್ ಫ್ಯಾನ್. ಈ ರೀತಿ ನಾವು F ಲೆಟ್ರನ್ನು ಇಂಟ್ರಡಕ್ಷನ್ ಮಾಡಿ ನಂತರ ಟ್ರೇಸಿಂಗನ್ನು ಯಾವ ರೀತಿ ಮಾಡಿಸ್ಬೇಕಂತ ತಿಳಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಸ್ಟ್ಯಾಂಡಿಂಗ್ ಲೈನ್, ಸ್ಲೀಪಿಂಗ್ ಲೈನ್, ಸ್ಲೀಪಿಂಗ್ ಲೈನ್, ಕ್ಯಾಪಿಟಲ್ ಲೆಟರ್ F. ಈ ರೀತಿ ಫುಲ್ ಪೇಜನ್ನು ಟ್ರೇಸಿಂಗ್ ಮಾಡಿಸ್ಬೇಕು. ಇದಾದ ನಂತರ F ಲೆಟರನ್ನು ಯಾವ ರೀತಿ ಡಾಟ್ಸ್ ಹಾಕಿ ಬರೆಸ್ಬೇಕಂತ ತೋರಿಸ್ತಾ ಇದ್ದೀನಿ ನೋಡಿ. ನೋಡಿ, ಇಲ್ಲಿ ಸ್ಟ್ಯಾಂಡಿಂಗ್ ಲೈನ್, ಸ್ಲೀಪಿಂಗ್ ಲೈನ್, ಸ್ಲೀಪಿಂಗ್ ಲೈನ್, ಕ್ಯಾಪಿಟಲ್ ಲೆಟರ್ F. ಈ ರೀತಿ ನೀವು ಇದನ್ನು ಕೂಡ ಫುಲ್ ಪೇಜ್ ಪ್ರಾಕ್ಟೀಸ್ ಮಾಡಿಸ್ಬೇಕು. ಧನ್ಯವಾದಗಳು. ಥ್ಯಾಂಕ್ ಯು.